ತುಂಗಭದ್ರಾ ಜಲಾಶಯದ ವಿಚಾರವಾಗಿ ಇದೀಗ ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ರೈತರಿಗೆ ಸಿಹಿ ಸುದ್ದಿ ಒಂದು ಸಿಕ್ಕಿದೆ. ಆ ಸುದ್ದಿ ಏನಂತ ಹೇಳಿದ್ರೆ, ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ನಡೆದಿತ್ತು. ಈ ಒಂದು ಅಳವಡಿಕೆ ಕಾರ್ಯ ಇದೀಗ 18ನೇ ಕ್ರಸ್ಟ್ ಗೇಟ್ ಅನ್ನು ಅಳವಡಿಕೆ ಕಾರ್ಯ ಇದೀಗ ಸಂಪೂರ್ಣವಾಗಿ ಯಶಸ್ವಿಯಾಗಿರ್ತಕ್ಕಂಥದ್ದು. ನನ್ನ ದೃಶ್ಯದ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗೇನು ಕೊಪ್ಪಳ ತಾಲೂಕಿನ ಮುನ್ರಾಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ 19ನೇ ಕ್ರಸ್ಟ್ ಗೇಟು 2024ನೇ ಇಸ್ವಿಯ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಕ್ರಸ್ಟ್ ಗೇಟು 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು. ಅದಾದ ಬಳಿಕ ಕೂಡ 7 ಕ್ರಸ್ಟ್ ಗೇಟ್ಗಳು ಕೂಡ ಹಾನಿಯಾಗಿತ್ತು. ಈ ಹಿನ್ನೆಲೆ ಸರ್ಕಾರ ಎಲ್ಲ ಕ್ರಸ್ಟ್ ಗೇಟ್ಗಳು ಕೂಡ ಬದಲಾವಣೆ ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ತು. ಆ ಪ್ರಕಾರವನ್ನೇ ಗುಜರಾತ್ ಮೂಲದ ಕಂಪನಿಯೊಂದಕ್ಕೆ ಇದೊಂದು 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುತ್ತಿಗೆಯನ್ನು ಕೂಡ ಕೊಟ್ಟಿತ್ತು. ಕಳೆದ ವರ್ಷ ಏನಂತಂದ್ರೆ ಡಿಸೆಂಬರ್ 5ನೇ ತಾರೀಕಿಗೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಒಂದು ಪೂಜೆ ಮಾಡುವ ಮೂಲಕ ಅದನ್ನು ಆರಂಭ ಮಾಡಿತು. ಇದೀಗ ಈ ಒಂದು 18ನೇ ಕ್ರಸ್ಟ್ ಗೇಟ್ ಇದೆ. 18ನೇ ಕ್ರಸ್ಟ್ ಗೇಟ್ ಅನ್ನ ಸಂಪೂರ್ಣವಾಗಿ ಇದೀಗ ನಿನ್ನೆ ರಾತ್ರಿ ಅಷ್ಟೇ ಅಳವಡಿಸತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿ ಈ ಭಾಗದ ರೈತರಿಗೆ ಹೆಚ್ಚು ಸಂತೋಷವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಬರ್ತಕ್ಕಂಥ ಏನು ಜೂನ್ ಅಥವಾ ಜುಲೈ ತಿಂಗಳಷ್ಟಕ್ಕೆ ಈ ಒಂದು ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳು ಕೂಡ ಮುಕ್ತಾಯವಾಗಬೇಕಾಗ್ತದೆ. ಯಾಕಂತಂದ್ರೆ ಆಗಾಗಲೇ ಒಳಹರಿವು ಕೂಡ ಆರಂಭವಾಗ್ತದೆ. ಹಾಗೊಂದು ವೇಳೆ ಎಲ್ಲ ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡದೇ ಇದ್ರೆ ರೈತರಿಗೆ ಕೂಡ ನೀರು ಸಿಗೋದಿಲ್ಲ. ಈಗಾಗಲೇ 2ನೇ ಬೆಳೆಗೂ ಕೂಡ ರೈತರಿಗೆ ನೀರು ಕೂಡ ಸಿಕ್ಕಿಲ್ಲ. ಹೀಗಾಗಿ ಸಹಜವಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಎಲ್ಲೊಂದು ಕಡೆ ರೈತರು ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಆದಷ್ಟು ಬೇಗ ಒಂದು ಕಾಮಗಾರಿಗಳು ಎಲ್ಲ ಕ್ರಸ್ಟ್ ಗೇಟ್ಗಳ ಒಂದು ಗೇಟ್ಗಳನ್ನ ಅಳವಡಿಸುವಂಥ ಕಾರ್ಯ ಮುಕ್ತಾಯವಾಗ್ತದೆ ಅಂತೇಳಿ ಈಗಾಗಲೇ ಇತರ ಕ್ರಸ್ಟ್ ಗೇಟ್ಗಳು ಕೂಡ ಈಗಾಗಲೇ ತೆಗೆದು ಹಾಕಿರ್ತಕ್ಕಂಥ ನಮಗೆ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಈ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಏನು 2-3 ದಿನಗಳಲ್ಲಿ ಮತ್ತೊಂದು ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸುವಂಥ ಕಾರ್ಯ ಕೂಡ ಆರಂಭವಾಗ್ತದೆ. 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು 33 ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡುವಂಥ ಒಂದು ಕಾರ್ಯವನ್ನು ಗುಜರಾತ್ ಮೂಲದ ಕಂಪನಿಯೊಂದಕ್ಕೆ ಕೊಟ್ಟಿದೆ. ಈಗಾಗಲೇ 18ನೇ ಕ್ರಸ್ಟ್ ಗೇಟ್ ಅನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಯಶಸ್ವಿಯಾಗಿ ಅಳವಡಿಸತಕ್ಕಂಥದ್ದು. ಉಳಿದ ಕ್ರಸ್ಟ್ ಗೇಟ್ಗಳು ಕೂಡ ಈಗಾಗಲೇ 7 ಕ್ರಸ್ಟ್ ಗೇಟ್ಗಳನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಬಳಿಕ ಅದನ್ನು ಒಂದೊಂದೇ ಆಗಿನೇ ಹೊಸ ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸುವಂಥ ಕಾರ್ಯವನ್ನು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಈಗಾಗಲೇ ಸಚಿವ ಶಿವರಾಜ್ ತಂಗಡಿಗೂ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂಬರ್ತಕ್ಕಂಥ ಜೂನ್ ಅಂತ್ಯಕ್ಕೆ ಎಲ್ಲ ಕ್ರಸ್ಟ್ ಗೇಟ್ಗಳು ಕೂಡ ನಾವು ಈಗಾಗಲೇ ಬದಲಾವಣೆ ಮಾಡ್ತೀವಿ ಅಂತೇಳಿ. ಅದೇ ರೀತಿಯಾಗಿ ಈಗಾಗಲೇ ನಾವು ನೋಡ್ಬೋದು ಜಲಾಶಯದ ಮೇಲ್ಭಾಗದಲ್ಲಿ ಸಂಪೂರ್ಣವಂಥ ಮೆಷಿನ್ಗಳು ಕೂಡ ಇರುವ ಮೂಲಕ ಅವುಗಳನ್ನು ಹಳೆಯ ಕ್ರಸ್ಟ್ಗಳನ್ನು ತೆಗೆದು ಹೊಸ ಕ್ರಸ್ಟ್ಗಳನ್ನು ಕೂಡ ಅಳವಡಿಸುವಂಥ ಕಾರ್ಯವನ್ನು ಕೂಡ ಈಗಾಗಲೇ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಜಲಾಶಯದಿಂದಲೇ ಸುಮಾರು ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಯ ಲಕ್ಷಾಂತರ ರೈತರು ಈಗಾಗಲೇ ಈ ಒಂದು ಜಲಾಶಯದ ನೆಚ್ಕೊಂಡೇ ಇರತಕ್ಕಂಥದ್ದು. ಹೀಗಾಗಿ ಈ ವರ್ಷ 2ನೇ ಬೆಳೆಗೆ ನೀರು ಸಿಕ್ಕಿಲ್ಲ. ಹೀಗಾಗಿ ಮುಂಬರ್ತಕ್ಕಂಥ ಮೊದಲನೇ ಬೆಳೆಗೆ ರೈತರಿಗೆ ನೀರು ಕೊಡಬೇಕಂತ ಒಂದು ಅನಿವಾರ್ಯತೆಯಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳಿದ್ದಾರೆ. ಹೀಗಾಗಿ ತೀವ್ರಗತಿಯಲ್ಲಿ ಒಂದು ಕಾಮಗಾರಿಯನ್ನು ಮಾಡುವ ಮೂಲಕ ಎಲ್ಲ ಕ್ರಸ್ಟ್ಗಳು ಕೂಡ ಬದಲಾವಣೆ ಮಾಡುವ ಮೂಲಕ ರೈತರಿಗೆ ಭರವಸೆಯನ್ನು ಕೂಡ ಕೊಡಬೇಕಾಗ್ತದೆ. ನಾವು ಮೊದಲನೇ ಬೆಳೆಗೆ ನೀರನ್ನು ಕೊಡ್ತೀವಿ ಅಂತೇಳಿ. ಅದೇ ರೀತಿಯಾದ ಒಂದು ಕಾಮಗಾರಿಯನ್ನು ಈಗಾಗಲೇ ಆರಂಭ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಯಶಸ್ವಿಯಾಗಿ 18ನೇ ಕ್ರಸ್ಟ್ ಗೇಟನ್ನು ಕೂಡ ಈಗಾಗಲೇ ಅಳವಡಿಸಿರ್ತಕ್ಕಂಥದ್ದು. ಉಳಿದ ಕ್ರಸ್ಟ್ ಗೇಟ್ಗಳನ್ನು ಕೂಡ ಈಗಾಗಲೇ ಶೀಘ್ರವಾಗಿ ಅಳವಡಿಸುವಂಥ ಒಂದು ಕಾರ್ಯಕ್ಕೆ ಗುತ್ತಿಗೆದಾರರು, ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದರೆ ಇದೊಂದು ಸವಾಲಿನ ಕೆಲಸ. ಯಾಕಂತಂದರೆ ಸ್ವಲ್ಪವೂ ಕೂಡ ಡ್ಯಾಮ್ಗೆ ಹಾನಿಯಾಗದ ರೀತಿಯಲ್ಲಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕಾಗ್ತದೆ. ಸ್ವಲ್ಪ ಏರುಪೇರಾದರೂ ಕೂಡ ಜಲಾಶಯಕ್ಕೆ ಒಂದಿಷ್ಟು ತೊಂದರೆಗಳಾಗ್ತವೆ. ಹೀಗಾಗಿ ಭಾಳ ನಾಜೂಕಾದಂಥ ರೀತಿಯಲ್ಲಿ ಒಂದು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡಬೇಕಾದಂಥ ಹಿನ್ನೆಲೆಯಲ್ಲಿ ಒಂದು ಕ್ರಸ್ಟ್ ಗೇಟನ್ನು ಅದನ್ನು ಕೂಡಿಸ್ಬೇಕಾದ್ರೆ ಸುಮಾರು 1 ವಾರಗಳ ಕಾಲ ಬೇಕಾಗ್ತದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ತೀವ್ರಗತಿಯಲ್ಲಿ ಉಳಿದ ಕ್ರಸ್ಟ್ ಗೇಟ್ಗಳನ್ನು ಏನು ಕೂಡಿಸೋಕೆ ನಿಟ್ಟಿನಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳ ಜೊತೆ ಗುತ್ತಿಗೆದಾರರು ಹಗಲು ರಾತ್ರಿ ಅನ್ನೋದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುನ್ರಾಬಾದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.